ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಿಷ್ಟು ಜೋಶಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವಾಗ ಜಸ್ಟ್ ಅಷ್ಟೇ ನಾನು ಕಾಲೇಜಿಂದ ಬಂದಿದ್ದು. ಕಾಲೇಜ್ ಮುಗಿಸ್ಕೊಂಡು ಬಂದು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸ್ವಲ್ಪ ಬಿಟ್ಟು ದಪ್ಪ ಆಗೋಗಿದೆ. ಕೃಷ್ಣ ಜನ್ಮಾಷ್ಟಮಿಗೆ ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಬೇಕಿತ್ತು ನಾನು, ಬಟ್ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಬಸ್ಗಳು ಲೇಟು ಮತ್ತು ಕಾಲೇಜ್ಗೆ ಹೋಗೋಷ್ಟು ಲೇಟಾಗಿ ಹೋಗುತ್ತೆ ಅಂಥೇಳಿ ಹಂಗೆ ಹೋದೆ. ಸೊ ಇವತ್ತು ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಬೇಗ ಬಂದೆ ಅಲ್ವಾ. ಕ್ಲಾಸ್ ಮುಗಿಸ್ಕೊಂಡು ಬೇಗ ಬಂದಿದ್ದರಿಂದ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಐ ವಾಸ್ ಗೋಯಿಂಗ್ ಟು ಟೆಂಪಲ್. ಸೊ ನಮ್ಮ ಬಾಸ್ ದೇವಸ್ಥಾನಕ್ಕೆ ಯಾವಾಗಲೂ ಹೋದ್ರೂ ಫುಲ್ ಖುಷಿ ಆಗೇ ಆಗುತ್ತೆ. ಆಫ್ಕೋರ್ಸ್ ಅದು ಎಲ್ರಿಗೂ ಇದ್ದಿದ್ದೆ. ಅದು ನನಗಂತೂ ಪರ್ಸ್ನಲಿ ನಮ್ಮ ಬಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ನಮ್ಮ ಬಾಸ್ ಆಂಜನೇಯ, ಸಿಕ್ಕಾಪಟ್ಟೆ ಇಷ್ಟ. ಸೊ ಬೆಳಗ್ಗೆನೇ ಹೋಗಬೇಕಿತ್ತು, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ಮನೆಯಲ್ಲೂ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಡೇ, ವಾರ ಮಾಡಬೇಕು. ಬೆಳಗ್ಗೆ ಮಾಡಲಿಲ್ಲ, ಅಫ್ಕೋರ್ಸ್ ಈವ್ನಿಂಗ್ ಮಾಡಲೇಬೇಕು. ಆ್ಯಂಡ್ ಮಂಡೇ ನಂಗೆ ಅಫ್ಕೋರ್ಸ್ ಮಂಜುನಾಥನೂ ಸಿಕ್ಕಾಪಟ್ಟೆ ಇಷ್ಟ. ಸ್ಯಾಟರ್ಡೇ ಆ್ಯಂಡ್ ಮಂಡೇ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಖುಷಿ ಕೊಡೋ ದಿನ ನನಗೆ. ಸೊ ಸ್ಯಾಟರ್ಡೇ ಯಾವಾಗಾರು ಮನಸ್ಸು ಅನಿಸಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ಮನೇಲೂ ಸಂಜೆ ಮೇಲೆ ಪೂಜೆ ಮಾಡಿರ್ಬೇಕಲ್ಲ. ಸೊ ಅದಕ್ಕೆ ಇವತ್ತು ಎಷ್ಟು ಗಂಟೆ, 2 ಗಂಟೆ ಕರೆಕ್ಟಾಗಿ 2 ಗಂಟೆ ಅಷ್ಟರಲ್ಲಿ ಕಾಲೇಜಿಂದ ಮನೆಗೆ ಬಂದಿದ್ದೀನಿ. ಕ್ಲಾಸ್ಗಳೇನಿರಲಿಲ್ಲ, ಒಟ ಅಂತ ಮಾತಾಡ್ಬಿಟ್ಟೆ. ಕ್ಲಾಸ್ಗಳೇನಿರಲಿಲ್ಲ. ಸೊ ಬೇಗ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಇವಾಗ ಮನೆಯಲ್ಲಿ ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸಿ ವಾರ ಮಾಡಬೇಕು. ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿದ್ದೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಲ್ಲಿ ಅಂದರೆ ನಾನು ಯಾವ ವರ್ಷವೂ ಮಾಡಿಲ್ಲ ಕೃಷ್ಣ ಜನ್ಮಾಷ್ಟಮಿ, ಈ ವರ್ಷ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಮಾಡಬೇಕು ಅನ್ನಿಸ್ತಿದೆ. ಸೊ ಈವ್ನಿಂಗ್ ರೆಡಿ ಆದರೆ ಅದೇ, ಇಲ್ಲ ಅಂದಿಲ್ಲ. ನಮ್ಮ ಅಕ್ಕ ಅವ್ರ ಮಕ್ಕಳನ್ನ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಳು ಚಿಕ್ಕವಳು ಒಬ್ಳು ದೊಡ್ಡವಳು. ಅವಳಿಗೆ ಅಫ್ಕೋರ್ಸ್ ತೋರಿಸಿದ್ದೀನಿ, ವ್ಲಾಗಲ್ಲೆಲ್ಲ ತೋರಿಸಿರ್ತೀನಿ. ಕೈ ನೋವಿತ್ತು ಅವಳಿಗೆ. ಅವರಿಬ್ರಿಗೂ ರೆಡಿ ಮಾಡು ಅಂತ ನಮ್ಮ ಅಕ್ಕ ಹೇಳಿದ್ದಾಳೆ, ಬಟ್ ಕನ್ಫರ್ಮೇಷನ್ ಇಲ್ಲ ಗೈಸ್. ಅವಳು ಕಾಲೇಜ್ ಅವಳು ಸ್ಕೂಲ್ ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ನಮ್ಮ ಅಕ್ಕ ಕೆಲಸದಿಂದ ಬರಬೇಕು. ಮೂಡ್ ಸ್ವಿಂಗ್ಸ್ ಜಾಸ್ತಿ ಅವಳಿಗೆ. ನೋಡೋಣ ಹೇಗಾಗುತ್ತೆ ಏನು ಅಂತ ಇವತ್ತಿನ ಡೇ ನೋಡೋಣ ಬನ್ನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇತ್ತೀಚೆಗೆ ವ್ಲಾಗ್ಗಳು ಅವೇ ಗೈಸ್. ಅದು ಇರೋದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಬ್ಯುಸಿ ಆಗೋಗಿದ್ದೀನಿ. ಒಂದು ರಾಖಿ ಹಬ್ಬದ್ದು ಇವಾಗ ಎಡಿಟ್ ಮಾಡಿ ಇವಾಗ ಜಸ್ಟ್ ಪೋಸ್ಟ್ ಮಾಡಬೇಕು. 2 ಗಂಟೆ ಅಲ್ವಾ, 2:30 ಅಷ್ಟರಲ್ಲಿ ಎಲ್ಲ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ವಾರ ಮುಗಿಸ್ಬೇಕು. ಮಮ್ಮಿಗೆ ಫೋನ್ ಮಾಡಿ ಹೂವು ತೊಗೊಬಾ ಅಂತ ಹೇಳಬೇಕು. ಸೊ ಬೇಜಾನ್ ಕೆಲಸ ಇದೆ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ತುಂಬ ಬೇಕು ಗೈಸ್. ಅಷ್ಟೇ, ನಾನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಸ್ ಗೈಸ್, ಮತ್ತೆ ಅವಾಗ ಸ್ಟಾರ್ಟ್ ಮಾಡಿದ್ದು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆವಾಗಲೇ ಏನು ಕೆಲಸ ಮಾಡಿರಲಿಲ್ಲ. ಇವಾಗೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಕೃಷ್ಣ ಕುಂಕುಮ ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಫೋಟೋ ಮೂಡಿಸಿ ರಂಗೋಲಿ ಬಿಟ್ಟು ಆಲ್ಮೋಸ್ಟ್ 90% ಕೆಲಸ ಮುಗಿದಿದೆ. ಇವಾಗ ಹೋಗಿ ದೀಪ ಹಚ್ಚಬೇಕು. ಮುಖ ತೊಳೆದಿಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಮುಖ ತೊಳಿಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ ನನಗೆ, ಅದಕ್ಕೆ ತೊಳೆದಿಲ್ಲ. ಬನ್ನಿ ತೋರಿಸಿ ನಾನು ದೇವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಎಲ್ಲ ರಂಗೋಲಿ ಬಿಟ್ಟು ರೆಡಿ ಮಾಡಿದ್ದೀನಿ. ನಂಗೆ ರಂಗೋಲಿ ಅಷ್ಟು ಬಿಡೋಕ್ಕೆ ಬರೋಲ್ಲ, ಓಕೆ ಥರ ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರ ಮನೆಗೆ ಹೂವು ಇರಲಿಲ್ಲ. ಸೊ ಒಂದೊಂದೇ ಗುಲಾಬಿ ಇತ್ತು, ಗುಲಾಬಿ ಮುಡಿಸಿದ್ದೀನಿ ಅಷ್ಟೇ. ಅದು ಹೊಸ ನೋಟು, 50 ರೂಪಾಯಿದು. ಸೊ ಇವಾಗ ದೀಪ ಹಚ್ಚಬೇಕು. ದೀಪ ಹಚ್ಚಿ ಸಿಗ್ತೀನಿ. ಅದೆಲ್ಲ ನಮ್ಮಮ್ಮ ದೇವ್ರ ಐಟಮ್ ಅದು ಪುಟ್ಟಿಗೆ ಹಾಕಿಟ್ಬಿಟ್ಟಿದ್ದಾರೆ ಅಷ್ಟೇ. ಎಲ್ಲ ಕ್ಲೀನಾಗಿದೆ. ಸೊ ಇವಾಗ ಇಲ್ಲಿ ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಿಕಾಸ್ ನಾನು ಜಾಸ್ತಿ ಪೂಜೆ ಎಲ್ಲ ಮಾಡಲ್ಲ. ನಾನೊಂಥರ ಪೂಜೆ ಇಷ್ಟನೇ, ದೇವರನ್ನು ಸಿಕ್ಕಾಪಟ್ಟೆ ಪ್ರಾಣ, ಬಟ್ ಪೂಜೆ ಎಲ್ಲ ಮಾಡಲ್ಲ. ನಂಗೆ ಮನಸ್ಸಿಗೆ ಅನಿಸಿದ ದಿನ ಅಂತೂ ಬಿಡೋಲ್ಲ, ಮಾಡೋ ಗಂಟ ನಾನು ದೇವರಣಿಗೂ ಬಿಡೋಲ್ಲ. ನಮ್ಮ ಅಪ್ಪ ಬಂದರು ಆ್ಯಂಡ್ ನಮ್ಮಮ್ಮ ಮಾಡಿದ್ರೆ ಸುಮ್ಮನೆ ಒಬ್ರು ಮೇಲೆ ಕೂತಿದ್ರು. ನನಗೂ ಮೂಡ್ ಹೊಂಟೋಗ್ತಿತ್ತು. ಬಟ್ ಇವತ್ತು ಹೋಗಲಿಲ್ಲ.
ಮಾಡಬೇಕು ಅನ್ನೋ ಹಠ ಇತ್ತು. ಸೊ ಕಸ ಗುಡಿಸಿ ಮನೆ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ನಾನು ಮಾಡಬೇಕು ಅಂದರೆ ಅದು ಇಷ್ಟೇ ಕಷ್ಟ ಮಾಡೇ ಮಾಡ್ತೀನಿ. ಮಾಡಲ್ಲ ಅಂತ ಒಂದ್ಸಲ ಡಿಸೈಡ್ ಆದರೆ 1000 ಅಲ್ಲ ಕೋಟಿ ಕೊಡ್ತೀನೇನೋ ನನ್ನ ಕೈಲಿ ಆಗಲ್ಲ ಆ ಕೆಲಸ. ಸೊ ಹೀಗೆ ನಡೀತಾ ಇರುತ್ತೆ. ಸೊ ಕೆಲಸ ಮುಗ್ದಿದೆ, ಬನ್ನಿ ಇವಾಗ ದೇವ್ರ ಮನೆ ಪೂಜೆ ಮಾಡೋಣ. ಗೈಸ್ ನಾನು ಎಂಥ ದಡ್ಡಿ ಅಂತಂದರೆ ಚಾರ್ಜ್ ಹಾಕಿ ಆಲ್ಮೋಸ್ಟ್ 2 hours 3 hours ಆಗಕ್ಕೆ ಬಂತು. ನಾನು 2 o'clock ಅಂತ ಬಂದಲ್ಲ ಆವಾಗ ಚಾರ್ಜ್ ಹಾಕ್ದವಳು. ಎಂಥ ದಡ್ಡಿ ಅಂತಂದರೆ ಮೇಲ್ಗಡೆ ಎಲ್ಲ ಪಾತ್ರೆ ಇದೆ, ಅದು ನೀಟಾಗಿ ಜೋಡಿಸ್ಬೇಕು. ಹಬ್ಬದ ದಿನ ಅರ್ಜೆಂಟಲ್ಲಿ ಹಂಗೆ ಇಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಇಗ್ನೋರ್ ಮಾಡಿಬಿಡಿ. ಸೊ 3 hours ಚಾರ್ಜ್ ಹಾಕಿದ್ದೀನಿ. ಇವಾಗ ಬಂದ್ಬಿಟ್ಟು ಚಾರ್ಜ್ ನೋಡಿದ್ರೆ ನನ್ನ ಹಾಕ್ದಾಗ ಎಷ್ಟಿತ್ತೋ ಇವಾಗಲೂ ಅಷ್ಟೇ ಇದೆ. ಬಿಕಾಸ್ ನಾನು ಸ್ವಿಚ್ಚೇ ಹಾಕಿಲ್ಲ. ಎಂಥ ದಡ್ಡಿ ಇರಬೇಕು ನಾನು. ಸೊ ಚಾರ್ಜೇ ಇಲ್ಲ, 9% ಚಾರ್ಜ್ ಇದೆ. ಸೊ ಚಾರ್ಜ್ ಹಾಕ್ಬಿಟ್ಟು ದೇವ್ರ ಮನೆ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದು ನೋಡೋಣ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಆದರೆ ಇದು ಕಾನ್ಸೆಪ್ಟು ಅದೇ ಥರ ರೆಡಿ ಆಗಬೇಕು ಅಂತ ರೆಡಿ ಆಗಿದ್ದು. ಬಟ್ ಇದು ಏನೇನೋ ಆಗ್ತಾಯಿದೆ, ನೋಡಬೇಕು. ಏನು ಇನ್ನೂ ಇದು ರೆಡಿ ಆಗಲ್ಲ, ಇದು ಕಿತ್ತಾಕ್ಬಿಡ್ತೀನಿ. ಸೊ ಒಂದು ವ್ಲಾಗ್ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಮಮ್ಮಿ ಹೂವು ಮುಡಿಸ್ಬೇಕಂತೆ, ಹೂವು ಉಟ್ಕೊಂಡು ಹೋಗಿದ್ದಾರೆ. ನಾನು ಸೀರೆ ಉಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಸೊ ಹೀಗೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೀನಿ ಗೈಸ್, ನನಗೆ ಗೊತ್ತಿಲ್ಲ. ಫುಲ್ಲೆಲ್ಲ ಗೋಜು ಹಾಕ್ಬಿಟ್ಟಿದ್ದೀನಿ. ನಮ್ಮಮ್ಮ ಬಂದರೆ ಬೈತಾರೆ, ಸೊ ಎತ್ತಿಡಬೇಕು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಸೊ ಥರ ಬಟ್ ರೆಡಿ ಆಗಬೇಕು ಅಂತ ಆಸೆ. ಇದಾಗದೇ ಹೋದರೂ ಬೇರೆ ಯಾವುದಾದ್ರೂ ರೆಡಿ ಆಗ್ತೀನಿ. ಇವಾಗ ನಮ್ಮ ಮಮ್ಮಿ ರಿಯಾಕ್ಷನ್ ನೋಡಿ, ಮೂಗಲ್ಲಿರೋದನ್ನ ನೋಡಿ. ಹೆಂಗೈತೆ? ಸೊ ಫೈನಲ್ ಲುಕ್ ನೋಡಿ ಗೈಸ್, ರಾಧೆ ಲುಕ್ ಹೇಗಿದೆ? ನನಗೆ ನಗು ಗೊತ್ತೈತೆ ಹೆಂಗೈತೆ ಅಂತ. ಇದು ಇರಬೇಕಾ ಬೇಡವಾ ಮಮ್ಮಿ? ಇದು ಇರಬೇಕದು. ಸೊ ಫೈನಲ್ ಲುಕ್ ಆಯಿತು. ಒಂದು 4 ರೀಲ್ಸ್ ಮಾಡ್ಬಿಟ್ಟು ತೆಗೆದಾಕ್ಬಿಟ್ರೆ ಸಾಕಾಗೋಗಿದೆ. ಬೈತಾಳೆ ಹಾಕೋ. ಬೈತಲ್ಲೇ ಬೇಡ. ಹಾಕೋ ಅಮ್ಮ ಬೇಡ. ಕೊಡು ತೆಲ್ಪಿನ ಕೊಡು. ಕೆಳಗಡೆ ಇಟ್ಬಿಟ್ಟಿದ್ದೀನಿ ಬಾಕ್ಸ್. ನನ್ನ ರಾಧೆ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ಯಾರು ಮಮ್ಮಿ? ಅಲ್ಲಿ ಮಾಡೋದ ಅವನಿಗೆ ಅವ್ನು ಮಾಡೋದ ಬೇಡ. ಚೆನ್ನಾಗೈತೆ. ಬಳೆ ಇಲ್ಲ ಅನ್ನೋದಕ್ಕೆ ನಮ್ಮಮ್ಮ ಬಳೆ ತಯಾರು ಮಾಡ್ತಿದ್ದಾರೆ ಗೈಸ್. ಈ ಡ್ರೆಸ್ಸು, ಈ ಕಲರ್ಗೂ ಈ ಬಳೆ ಹಾಗೆ. ಸೊ ಬಳೆ ಹಾಕ್ಕೋಬೇಕಂತೆ. ಇದು ಮಣಿ ಬಿಚ್ಚು. ಪಾಪ ನಮ್ಮಮ್ಮ ಅಡುಗೆ ಮಾಡಿದೆ ನನ್ನ ರೆಡಿ ಮಾಡ್ಕೊಂಡು ಕೂತೈತೆ. ಈ ಕೈಗೆ ಹಾಂ ಇಲ್ಲ, ಅದು ತಗತ್ಬಿಡು ಇಷ್ಟು. ಇಟ್ ಈಸ್ ಮೈ ಫೈನಲ್ ಲುಕ್. ಇದು ಈ ರೆಡಿ ಆಗೋಕ್ಕೆ ಎಷ್ಟೊತ್ತು ತೊಗೊಂಡಿದ್ಯಾ ಮಮ್ಮಿ? 3 ಡ್ರೆಸ್ ತೆಗೆದು 3 ಸ್ಯಾರಿ ತೆಗೆದು ಫೈನಲಿ ರೆಡಿ. ಹೇಳಿದ್ರೆ ನಾನು ಏನಾರು ಮನ್ಸು ಗೊತ್ತೇ ಇಲ್ಲ. ಸುಮ್ಮನೆ ಗೈಸ್ ಅದು ಲಾಸ್ಟ್ ಮೂಮೆಂಟಲ್ಲಿ ಮನ್ಸು ಬಂದಿದ್ದು. ಇದು ಮೂಗು ಬೇರೆ ಚುಚ್ಚಿಸಿಲ್ಲ ನಾನು, ಗಮ್ ಟೇಪ್ ಹಾಕಿದ್ದೀನಿ. ಕಿತ್ಕೊಬತ್ತಾದೆ. ತೆಗಿಯೋದು ಕಂಟಿ ಯಾರಗಳು ತೆಗಿ. ಕಡ್ಗ ತೆಗಿ, ಅದಿರಲಿ.
ನಾನು ಬಂದು ವಾರ ಮಾಡಿ ಕಸ ಗುಡಿಸಿ ಎಷ್ಟು ಕೆಲಸ ಮಾಡಿ ಇವಾಗ ರೆಡಿ ಆಯ್ತಾ ಇದ್ದೀನಿ. ಅಲ್ಲಿ ರಿಂಗ್ ಲೈಟ್ ಇದೆ, ಒಂದು 4 ರೀಲ್ಸ್ ಮಾಡಿಬಿಟ್ರೆ ಸಾಕಾಗಿದೆ. ತಲೆಯೆಲ್ಲ ಫುಲ್ ಭಾರ ಹೊಡಿತೈತೆ ನನಗೆ. ಇದು ನಮ್ಮಮ್ಮ ವೇಲೆ ಎಲ್ಲಿಟ್ಟಿತ್ತು ಗೊತ್ತಿಲ್ಲಪ್ಪ. ಟಕ್ಕಂತ ತಗೋರು, ಚೆನ್ನಾಗೈತೆ. ನೀನು ಹೇಳಲೇ ಇಲ್ಲ, ನನಗೆ ಹೇಳಿದ್ರೆ ನಿಜನೂ ಅದೇ ಗುಂಗಲಿರ್ತಿದ್ದೆ ನಾನು. ಸೊ ನೆಕ್ಸ್ಟ್ ಇಯರಿಂದ ಮಾಡೋಣ, ನೆಕ್ಸ್ಟ್ ಇಯರಿಂದ ಪ್ರಿಪೇರ್ ಆಗು. ಸೊ ಬನ್ನಿ ಗೈಸ್, ಒಂದು 4 ರೀಲ್ಸ್ ಮಾಡೋಣ. ಸೊ ಇಟ್ ಈಸ್ ಮೈ ಫೈನಲ್ ಲುಕ್. ಇದಕ್ಕೆಲ್ಲ ಸೀರೆ ಎಲ್ಲ ನಮ್ಮ ಅಮ್ಮನೇ ಉಡಿಸಿದ್ದು. ಥ್ಯಾಂಕ್ ಯು ಮಮ್ಮಿ. ಬೆಳ್ಕೊಡು, ಉಂಗುರ ಹಾಕ್ತೀನಿ. ಥ್ಯಾಂಕ್ ಯು. ಇದೊಂದು ಉಂಗುರ ಜಾತ್ರೆ, ನಂಗೆ ಇಷ್ಟ ಇಲ್ಲನೂ ನಮ್ಮಮ್ಮ ಹಾಕಿದ್ದಾರೆ. ಇದೊಂದು ಉಂಗುರ ಚಿನ್ನ ಉಂಗುರ, ಇದು ಡೋಗ್ಲೆ ಉಂಗುರ. ಸೊ ಎಸ್ ಗೈಸ್, ಫೈನಲಿ ನನ್ನ ರೀಲ್ಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನಿಜವಾಗಲೂ ಆಗಲ್ಲ ಗುರು, ಆಗಲ್ಲ. ನನ್ನ ರೂಮ್ ನೋಡ್ಬಿಟ್ರೆ ನೀವು ಏನು ಅಂತೀರೋ ಗೊತ್ತಿಲ್ಲ. ನೋಡಿ, ಅಲ್ಲೊಂದು ಡಬ್ಬ ಬಿದ್ದೈತೆ, ಇಲ್ಲೊಂದು ನವಿಲ್ಗರಿ, ಇಲ್ಲೊಂದು ನವಿಲ್ಗರಿ. ಇದು ಕ್ಲಿಬ್ಬಿನ ಡಬ್ಬ, 2 ಫೋನು ಆ್ಯಂಡ್ ಮೇಕಪ್ ಕಿಟ್, ಚೈನ್ ಆ್ಯಂಡ್ ನನ್ನ ಚಟಿ ಅಲ್ಲಿದ್ದು ಇಲ್ಲಿ ತೆಗೆದಾಕ್ತಾ ಡಬ್ಬ ನನ್ನ ಮಗ. ಪಾಪಚ್ಚಿ ಇದು ಸತ್ತೋಗೈತೆ, ಆದರೂ ಅದಕ್ಕೆ ಜೀವ ಬರೆಸ್ತೀನಿ ನಾನು. ಸೊ ಇಷ್ಟೆಲ್ಲ ಮೆಸ್ಸಿ, ಕೆಳಗಡೆ ಒಂದು ಡ್ರೆಸ್ಸು, ಅಲ್ಲಿಗೊಂಬೆ ಫುಲ್ ಮೆಸ್ಸಿಯಾಗಿದೆ. ಸೊ ಆಚೆ ಹೋಗಿ ಒಂದು ರೌಂಡು ನಮ್ಮ ಅಪ್ಪನ ಟ್ಯೂಷನ್ ಬಿಟ್ಬಿಟ್ಟಿದೆ ಗೈಸ್. ಟ್ಯೂಷನ್ ಅವ್ರ ಮುಂದೆ ಹೋದರೆ ಎಲ್ಲರೂ ನಕ್ಬಿಡ್ತಾರೆ, ಅಕ್ಕ ಏನಕ್ಕ ಇದು ಅಂತ. ಸೊ ಟ್ಯೂಷನಲ್ಲಿ ಎಷ್ಟು ಗೊತ್ತಾ ಟೈಮು, ಇದು ತೋರಿಸ್ತೀನಿ, 8:10 ಕಾಣಿಸ್ತಾ ಇಲ್ವಾ? 8:10 ಆಗಿದೆ. ಸೊ ಟ್ಯೂಷನ್ ಕಂಪ್ಲೀಟ್ ಆಗಿಬಿಟ್ಮೇಲೆ ಒಂದು ರೌಂಡ್ ಆಚೆ ಹೋಗಿ ತಿರ್ಕೊಂಡು ಬರೋಣ. ಬನ್ನಿ. ಕಾಣಿಸ್ತಾ ಇದ್ದೀನಿ, ನಿಜ ಹೇಳಬೇಕು, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ? ಕಾಣಿಸ್ತಾ ಇದ್ದೀನಿ ಮಮ್ಮಿ. ಹೆಂಗಿದ್ದೀನೋ ಹೊಡಿತಾನಷ್ಟೇ. ಟ್ಯೂಷನ್ ಮುಗಿಸ್ಕೊಬಂದು ಇವಾಗ. ಸೊ ರಾಧೆ ಗೆಟಪ್ ಹಾಕ್ಕೊಂಡಿದ್ದೆ, ಬಟ್ ಖುಷಿ ಆಯಿತು. ಯಾವ ವರ್ಷ ಹಾಕ್ಕೊಂಡಿಲ್ಲ, ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ಸೊ ಖುಷಿ ಆಯಿತು. ಆ್ಯಂಡ್ ಫುಲ್ ರೀಲ್ಸ್ ಫೋಟೋಸ್ ಎಲ್ಲ ಆದಮೇಲೆ ನಮ್ಮ ದೊಡ್ಡಪ್ಪ ನನ್ನ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಾ ದೃಷ್ಟಿ ತೆಗೆಸ್ಕೊ ಅಂತಂದರು. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬಾಯ್.